ಏನ್ ಸೆಂಚುರಿ ಗುರು ಹ್ಯಾರಿ ಬ್ರೂಕ್ ಅಂತ. ಎಸ್, ಇವತ್ ನಾವ್ ನೋಡ್ಲತ್ತಿದ್ದು ಇಂಗ್ಲೆಂಡ್ ವರ್ಸಸ್ ಪಾಕಿಸ್ತಾನ್ ಸೂಪರ್ 8 ನ ಮ್ಯಾಚ್ ಬಗ್ಗೆ. ಇವತ್ತು ಒಂಥರ ಏನ್ ಬಡಿಬೇಕ್ರಿ, ಏನ್ ತಿಳ್ಕೊಂಡ್ರಿ ಪಾಕಿಸ್ತಾನದವ್ರು 165 ಹೊಡೆದ್ವಿ, ಎಲ್ಲಾರು ವಿಕೆಟ್ ತೆಗದ್ವಿ, ನಾವ್ ಗೆದ್ವಿ ಅಂತ ತಿಳ್ಕೊಂಡಿದ್ರು. ಆದ್ರೆ ಹ್ಯಾರಿ ಬ್ರೂಕ್ रुको जरा थोड़ा सबर करो ಅಂತಂದ್ ಹೇಳಿ ಬರೋಬ್ಬರಿ ಸೆಂಚುರಿ ಹೊಡೆದ್ ಗುನ್ನ ಇಟ್ರು ಪಾಕಿಸ್ತಾನದವ್ರಿಗೆ. ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಅಂತ ಹೇಳ್ಬೇಕು ಇವತ್ತ. ಏನು ಒಳ್ಳೆ ಒಂದ್ ಸಿಕ್ಸ್ ಹೊಡೆದಾಗ ಇವ್ರು ಜಿಗದಾಡಿದ್ದೇನೋ, ಒಂದ್ ವಿಕೆಟ್ ತಗೋಣ ಫುಲ್ ಕುಣಿದಾಡಿದ್ದೇನೋ. ಆ ಇವ್ರು ಇದಕ್ಕ ಇಂಗ್ಲೆಂಡ್ ಬರೋಬ್ಬರಿ ಬತ್ತಿ ಇಟ್ರ ಅಂತ ಹೇಳ್ಬೇಕು. ಓಕೆ, ಇವತ್ತ ಇಂಗ್ಲೆಂಡ್ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಐತಿ ಇವತ್ತ. ಅದ್ರೊಳಗ ಟಾಸ್ ಗೆದ್ದೆ ಅನ್ನೋದು ಪಾಕಿಸ್ತಾನದವರು. ನಾವು ಬ್ಯಾಟಿಂಗ್ ಹೊಡೆದ್ರು ಹಂಗದೆ ಹಿಂಗದೇವಿ, ನಾವು ಫಸ್ಟ್ ಬ್ಯಾಟಿಂಗ್ ಆಡ್ತೀವಿ ಅಂತಂದ್ರೆ ಹೊಡೆದೇ 164 ಅಷ್ಟಕ್ಕರೆ. ಎಷ್ಟು ಫಸ್ಟ್ ಬ್ಯಾಟಿಂಗ್ ಬಂದ್ರು ಈ ಪಾಕಿಸ್ತಾನದವರು. ಬಂದ್ ಕೂಡ್ಲೆ ಯಾರು ಫೇಸ್ ಮಾಡೋಕ್ ಫಸ್ಟ್ ಓಪನಿಂಗ್ ಒಳಗ ಫಸ್ಟ್ ಫೇಸ್ ಮಾಡಿದ್ವು ಜೋಪ್ರಾ ಆರ್ಚರ್ ಅವ್ರ. ಜೋಪ್ರಾ ಆರ್ಚರ್ಗೆ ಇದ ಸೈಜ್ ಫರಾನ್ ಐತ್ಲೆ ಅದು ಫರಾನ. ಆ ಈ ಮನುಷ್ಯಗ ಒಂಥರ ಓವರ್ ಕಾನ್ಫಿಡೆಂಟ್ ಅದಾನ. ಹಂಗ ಬ್ಯಾಟಿಂಗ್ ಆ ಕಡೆ ಅವಾಗ ಹೊಡೆದಾನ. ಇವತ್ತ ಏನೋ ಇಂಗ್ಲೆಂಡ್ ಮೇಲೆ ಒಂದ್ 60+ ರನ್ ಹೊಡೆದ. ಸೊ ಹೊಡಿತಾ ಒಂದೊಂದ್ಸಲ ಫಾರ್ಮ್ ಇದೆ, ಯಾರ್ ಬೇಕಾದ್ರೆ ಹೊಡಿತಾರೋ, ಅದಕ್ಕೆ ಪರ್ಕಿಲ್ಲ. ಇವತ್ತ ಫರಾನ್ ಏನೈತಿ ಪಾಕಿಸ್ತಾನ್ ಟೀಮ್ನವ್ರ ಕಡೆ 62 ರನ್ ಹೊಡೆದ. ಅದು ಫಸ್ಟ್ ಜೋಪ್ರಾ ಆರ್ಚರ್ ಹೆಂಗ್ ವೀಲತ್ ಗೊತ್ತೇನ್ರಿ, ಒಟ್ಟ ಎದಿಗ ಇವ ಇವ ಸೇಮ್ ಅಯೂಬ್ 1 ಓವರ್ ಏನ್ ಜೋಪ್ರಾ ಆರ್ಚರ್ 4 ಹೊಡಿತಾನೆ, 2ನೇ ಓವರ್ ಬರ್ತಾರ ಜೋಪ್ರಾ ಆರ್ಚರ್, ನನಗ 4 ಹೊಡಿತೀಯ ತಡೀನಿ ಅಂತ ಹೇಳಿ ಹಿಂಗ್ ಬಂದ್ ವಿಕೆಟ್ ತೆಗಿತಾರೋ. ನಾನ್ ಫುಲ್ ಶಾಟ್ ನಮ್ ರೋಹಿತ್ ಶರ್ಮಾ ಅವ್ರದ್ದು ಫುಲ್ ಶಾಟ್ ಹುಡುಗ ದೊಡ್ಡ ಏನೋ ಆ ನಾಟಕ ಮಾಡ್ಲಕ್ ಹೋಗ ಸಿಕ್ಸ್ ಹೊಡಿಬೇಕಾಗತ್ತೆ. ಆರ ಅಲ್ಲಿ ಇದ್ದ ಜೋಪ್ರಾ ಆರ್ಚರ್ ಹೋಗಿದ್ ಪ್ರಾಕ್ಟೀಸ್ ಬಾಲ್ 140 ಮೇಲೆ ಹೋಗಿತಾರ. ಅಂತ ಟೈಮ್ದಾಗ ಬಿಟ್ಟಾರ ಎಲ್ಲಿ ಜೋಪ್ರಾ ಆರ್ಚರ್ ಸೈ ಅಂತ ಕ್ಯಾಚ್ ಸಿಕ್ತು. ನೆಕ್ಸ್ಟ್ ಅವದಾಗಿಂದ ಸಲ್ಮಾನ್ ಅಲಿ ಆಗ ಬರ್ತಾವ. ಬಂದಿದ ಆಗಾಗ ನೀ ಮನಿಗ್ ಭಾಗ ಆಗ್ಬೇಕು. ಇದು ಸಲ್ಮಾನ್ ಅಲಿ ಆಗ ಬಿದ್ದಿದ್ ಬಾಲ್ ಎದಿಗ್ ಬಿದ್ದಿದ್ ನೋಡ್ರಿ, 2 ಭಾಗನ ಆಗ್ಬೇಕು. ಇದಕ್ಕ ಬಂದು ಕೂಡ್ಲಿ ಎದಿಗುರು ಒಟ್ಟ ಬೆಂಕಿ ಉಂಡಿ ಬಂದಂಗ ಬರ್ತಾವ ಜೋಪ್ರಾ ಆರ್ಚರ್ ಅವ್ರ ಬಾಲ್. ಆಡ್ಲಾಕ ಡಬಲ್ ಗುಂಡಿಗೆ ಬೇಕತ್ತಿ ಇವ್ರಿಗೆ ಪಾಕಿಸ್ತಾನದವ್ರ ಹೆಂಗ ಮಾಡಿ. ಇವು ಯಾರು ಇವತ್ತು ಆಲ್ಮೋಸ್ಟ್ ಪಾಕಿಸ್ತಾನದವ್ರು ಅಲ್ಲಿ ತಗ ಬರ್ಬೇಕಂದ್ರೆ ಮೇನ್ ಕಾರಣನ ಇದ ಯಾರು ಈ ಪರಾನ ಕಾರಣ. ಪರಾನ್ ಬಿಟ್ರೆ ಯಾರು ಅಲ್ಲಿ ಸುದ್ದ ಆಡಿಲ್ಲ ಆ ಟೀಮ್ದಾಗ. ಪರಾನ್ ಒಬ್ರ ಅವ್ರ ಬಿಟ್ರೆ ಯಾರು ಪಕ್ಕ ಆಡಿಲ್ಲ. ಇನ್ನೊಂದ್ ಏನ್ ಕಡ್ರಿ ನೀವು ಬಾಬ್ಜಿ ದ ಕಿಂಗ್ ಇವತ್ತು ಪಾಪ ಯಾರಿಗೂ ತೊಂದ್ರೆ ಕೊಡ್ಲಿಲ್ಲ. ಅಣ್ಣ ಬರ್ತಾನೆ, ಏನಿಲ್ಲ ಅಣ್ಣ ಒಟ್ಟ ಬರ್ತಾನ 23 ಬಾಲಿಗೆ 24 ಬಾಲಿಗೆ 25 ರನ್. ಓಕೆ, 24 ಬಾಲಿಗೆ 25 ರನ್ ಅಣ್ಣ ಹೊಡಿತಾನು, ಸೀದಾ ಹೊಟಾಕಾನ. ಇದೇನಕತಿ ಒಂದ್ ಕಡೆ ಟೀಮ್ದವ್ರಿಗೆ ಇದ್ದ ಏನಾಗೋಣ 25 ರನ್ ಆಡಲ್ಲ ಟೀಮ್ನಾಗ. 20 ರನ್ಗಿಂತ ಕಮ್ಮಿ ಆಡೋಗಿದ್ದ ಬೆಸ್ಟ್ಲಾ ಬಾಬ್ಜಿ ದ ಕಿಂಗ್. ಹಂಗೈತೆ ತಿಳ್ಕೊಂಡ್ ಎಲ್ಲಾರು ಸುಮ್ಮಿ ಬಿಡ್ತಾರೋ. ಹಂಗೇನ ರನ್ ಹೊಡ್ದಂಗ ಆಕೈತಿ, ಹೆಸರು ಹೆಚ್ಚು ಮಾಡ್ಕೊಂಡಾಗ ಆಕೈತಿ ಅಣ್ಣ ಯೋಚನೆ ಮಾಡ್ರೆ. ಇದು ಬರುದು ಸ್ಟ್ರೈಕ್ ರೇಟ್ ಅಂತ ಎಲ್ಲಾ ಕಡೆ ಮಾತಾಡ್ಲತ್ತಾರ. ಅದ ಒಂದ್ ಸ್ವಲ್ಪ ಈ ಬಾಬ್ಜಿ ದ ಕಿಂಗ್ ಹೇಳ್ಕೊಡ್ಬೇಕೈತೆ. ಅಲ್ಲ ಬಾಬ್ಜಿ ದ ಕಿಂಗ್ ಏನೈತಿ ಬಾಬರ್ ಅಜಮ ಮೊದ್ಲು ಓಪನಿಂಗ್ ಬ್ಯಾಟರ್ಗಳು 2020 ಅವ್ರು ಎಲ್ಲಾ ನೋಡಿದ್ವು. ಇಂಗ್ಲಿಷ್ ಬರೋರ್ ರಿಜ್ವಾನ ಮತ್ತೆ ಬಾಬರ್ ಓಪನಿಂಗ್ ಬರ್ತಾರ. ಈ ಅಣ್ಣ ಸ್ಲೋ ಆಡೋ ಕಾರಣ ಏನೈತಿ, ಅವನು ನುಕ್ಷಿ ತುಳು 4ನೇ ನಂಬರ್ 5ನೇ ನಂಬರ್ ಬಿಡತ್ತಾರ ಬರ್ಬರ್ತ. ಈಗ ಪಾಕಿಸ್ತಾನ್ ಟೀಮ್ನ ಈ ಟೀಮ್ನಾಗ ಇವಾಗ ಕಿಮ್ಮತ್ ಇಲ್ಲ ಸದ್ಯಕ್ಕ. ಹಿಂಗ ಮಾಡಿ 164 ರನ್ ತೆಗಿತಾರೋ ಪಾಕಿಸ್ತಾನದವ್ರು. ಲಾಸ್ಟಿಗೆ ಶರಾಬ್ ಖಾನ್ ಅವರು ಎಲ್ಲ ಬಂದೆಲ್ಲ ಹೊಡಿತಾರೋ, ಮತ್ ಹಂಗ ಪರಾನ ಮುಗಿಸಿರ್ತಾನೋ. ಲಾಸ್ಟಿಗೆ ಏನಾಗತ್ ನೋಡಿ, ಇಲ್ಲಿ ಎಲ್ಲ ಮುಗಿದಿಂದ ಇಂಗ್ಲೆಂಡ್ ಅವ್ರ ಬ್ಯಾಟಿಂಗ್ ಬರ್ತಾರ. ಈ ನಮ್ ಸಾಲ್ಟ್ ಅನ್ನ ಏನ್ ಹೇಳ್ಬೇಕು ಗೊತ್ತಾವತ್ತು. ಸಾಲ್ಟ್ ಅನ್ನ ಒಂದ್ ಮ್ಯಾಚಿಗೆ ಈ ನಮ್ 30 ರೂಪಾಯಿ ಬಲ್ ಬರ್ತಾವಲ್ಲ, ಈ ಒಂದ್ ಕಡೆ ಹತ್ತಿರ ಒಂದ್ಸಲ ಬಂದ ಹಂಗ ಅಣ್ಣ ಒಂದ್ ಮ್ಯಾಚ್ ಆಡಿದ್ರೆ ಇನ್ನೊಂದ್ ಮ್ಯಾಚ್ ಆಡಂಗ ಇಲ್ಲ. ಒಟ್ಟ ಒಂಥರ ಮೂಡ್ ಮ್ಯಾಕ್ಸಲ್ ಇದ್ದಂಗ ಒಂಥರ ಇವ್ರು ಇದಕ್ಕೆ ನೋಡಕ್ ಸೇಮ್ ಆಗ್ಯದಾನು. ಈಗ ಮೊನ್ನೆ ಲಂಕಾದವ್ರ ಮೇಲೆ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡ್ರೆ ನೆಕ್ಸ್ಟ್ ಮ್ಯಾಚ್ ಡಾಕ್ಔಟ್. ಕೇಳ ಬ್ಯಾಡ್ರಿ ನಮ್ ಕಡೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಕಮ್ಮಿ ಐತಿ, ಕೊರತೆ ಐತಿ ಪಿಲ್ ಸಾಲ್ಟ್ ಅಂತಕ. ಸೊ ಪಿಂಚ್ ಆಫ್ ಸಾಲ್ಟ್ ಅದನ್ನ ಇಂಪ್ರೂವ್ ಮಾಡ್ಕೋಬೇಕು ಸಾಲ್ಟ್ ಅವರು. ಅವ್ರದಾಗಿಂದ ಬರ್ತಾರ ನೋಡಿ ಅದು 3ನೇ ನಂಬರ್. ಎವ್ರಿ ಟೈಮ್ ಇಂಗ್ಲೆಂಡ್ ಟೀಮ್ 3ನೇ ನಂಬರ್ ಬರ್ತಿದವರು ಜೊಕೋಬೆತಲ್. ಬ್ರೂಕ್ ಬಂದು ಒಳ್ಳೆ ಕೆಲಸ ಮಾಡಿರ್ತ ಹೇಳ್ಬೇಕು ಇವತ್ತ. ಬ್ರೂಕ್ ಬಂದ್ ಕೂಡ್ಲೆ ಈಗ ನೋಡ್ರಿ ನೀವು, ಈ ಟಾರ್ಗೆಟ್ ಇದ್ದಿದ 165 ಅದ್ರೊಳಗ ಕ್ಯಾಪ್ಟನ್ ಒಬ್ಬ 100 ರನ್ ಹೊಡೋರು, ಉಳ್ಕಿ ಟೀಮ್ ಸೇರಿ 65 ರನ್ ಹೊಡೆದ. ಅದು ಟಿನಿಕೆ ಆಡ್ಕೊತ ಹೊಡೆದಾರ, ಹಂಗಲ್ಲ ಟಿನಿಕೆ ಆಡ್ಕೊತ ಹೊಡೆದಾರ. ಓಕೆ, ಇಲ್ಲಿ ಹ್ಯಾರಿ ಬ್ರೂಕ್ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಂತ ಹೇಳ್ಬೇಕು. ಹ್ಯಾರಿ ಬ್ರೂಕ್ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡಿದ್ ವಿಲ್ ಜಾಕ್ಸ್.
ಓಕೆ, ಇನ್ನು ಉಳಿದವ್ರು ಅಷ್ಟ್ ಪಕ್ಕ ಯಾರು ಬಿಡ್ರಿ. ಸ್ಯಾಮ್ ಕರನ್ ಒಂದ್ ಸ್ವಲ್ಪ ಆಡಿದ್ರು, ಮತ್ತ ಹಂಗ ಬ್ಯಾಂಟನ್ ಅವ್ರು ಅಲ್ಲಾಡ್ರು. ಬಟ್ಲರ್ ಅಂತರು ಈಗ ಸುದ್ದಿ ಆಗಿಲ್ಲ. ಮೂರ್ ಬಾಲ್ ಔಟಿಗೆ ಔಟ್ ತೆಗಿತಾರು. ಈ ಕಡೆ ಇವ್ರದಂತ್ರು ಏನು ಉಪಯೋಗ ಇಲ್ಲ. ಇವು ಉಳ್ಕಿದವ್ರು ಬರ್ತಾರಲ್ಲ ಅವ್ರು ನೋಡು, ವಿಲ್ ಜಾಕ್ಸ್ ಅಂತ ಸಖತ್ತಾಗಿ ಆಡೋದು. ಪ್ರತಿ ಮ್ಯಾಚ್ಗೂ ಆ ತಾರೀಕಿಗೆ ಹೊಡೆದಿ ಸಿಕ್ಸ್ ಅಂತ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅದಕ್ಕರ ಇವ ನಿತ್ ಬಾಲ್ ಹೋಗಿದ್ರ ನಮ್ಮ ಇವರು ಯಾರೋ ವಿಲ್ ಜಾಕ್ಸ್ ಅವರು, ನಾನು ನಿತ್ ಬ್ಯಾಟಿಂಗ್ ಆಡ್ತಂತೆ ಬಾಲ್ ಬೋರ್ತಕ ಬಿಟ್ಕೋದ ವಾಯ್ಡ್ಗೂ ಬಾಲ್ ಸ್ವೈ ಸಿಕ್ಸ್ ಬಿಡಿದ್ರು ವಿಲ್ ಜಾಕ್ಸ್ ಇವತ್ತ. ಸೊ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಆಡಿದ್ರು ಇಂಗ್ಲೆಂಡ್ ಇವತ್ತ. ಲಾಸ್ಟಿಗೆಲ್ಲ ಪಟ ವಿಕೆಟ್ ತಿಲ್ಲ ಹತ್ರ ಬಂದ್ ಇವ್ರು ಮತ್ ಮ್ಯಾಚ್ ಹೊಳತ್ತೆ ಅನ್ಕೊಂಡ ಬರೀ ತಂದು ನುಗ್ಗಿಸ್ಬಿಟ್ರು. ಸೆಮಿಫೈನಲ್ ಇಂತ್ರ ಪಾಕಿಸ್ತಾನದವ್ರನ್ನ ಇಂಗ್ಲೆಂಡ್ದವ್ರು. ಸೊ ಇಂಗ್ಲೆಂಡ್ ಈಗ ಸೆಮಿಫೈನಲ್ ಹೋಗಾಯ್ತು. ಕಂಗ್ರಾಚುಲೇಷನ್ ಇಂಗ್ಲೆಂಡ್ ಅಂತ ಹೇಳ್ಬೇಕು. ಅಪ್ಪಿದಪ್ಪ ನಾವೇನ್ರ ಸೆಮಿಫೈನಲ್ ಅಂತ ಬಂದ್ರೆ ನಮ್ಗೇನು ತೊಂದ್ರೆ ಕೊಡ್ಲಾಕ್ ಹೋಗ್ಬೇಡ್ರಿ. ನಾವು ತೊಂದ್ರೆ ಕೊಡಕ್ ಹೋಗ್ಬೇಡ್ರಿ. ನೋಡಿ ಏನೇನ್ ಆಕತ್ ಮುಂದೆ ತೇತಾ. ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ಬಿಡ್ಕೊಂಡು ಲೈಕ್ ಮಾಡಂಗ ಹಚ್ಚೋಣ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮಾತಾಡೋಣ ಎಲ್ರಿಗೂ ನಮಸ್ಕಾರ.